ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್, ಅದು ತಪ್ಪು ಮಾಡಿರೋ ಸಹಜ. ಅದು ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸೊ ಹಂಗಾಗಿ ಅವರು ಸೈಲೆಂಟ್ ಆಗಿದ್ದಾರೆ. ಈಗೇನು ಅವ್ರು ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹಂಗಿದ್ರೆ ಕಾನೂನು ಇದೆ, ಅವರು ಹೋರಾಟ ಮಾಡಲಿ. ಈಗ ಹೋರಾಟ ಮಾಡಿ ಅಲ್ಲಿಂದ ಏನಿದೆಯೋ ಅವರು ಇದು ಮಾಡ್ಕೊಳ್ಳಿ. ಬಟ್ ಅವ್ರು ತಪ್ಪು ಮಾಡಿರೋದಂತೂ ಸತ್ಯ. ಅದು 100%. BJP JDSನವ್ರು ಏನು ಜೊತೆಯಾಗಿ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ರು, ಅದಕ್ಕೆ ಪ್ರತಿಫಲವಾಗಿ ಇವತ್ತು ಸಿಕ್ಕಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು, 100% ಕೊಡಲೇಬೇಕು. ಓಕೆ, ನೀವು ಹೇಳ್ತಾ ಇದ್ದೀರಾ ಕೊಡಲೇಬೇಕು ಅಂತ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. BJP ಇದ್ದಂತಹ ಕಾಲದಲ್ಲಿ ಇವೆಲ್ಲ ಆಗಿರುವಂಥದ್ದು, ನಾನು ಅಧಿಕಾರ ದುರುಪಯೋಗ ಮಾಡ್ಕೊಂಡಿಲ್ಲ ಅಂತ. ಇವರು ಇಲ್ಲಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿ ಜನಾರ್ದನ್ ರೆಡ್ಡಿ ಅವ್ರನ್ನ ಹಂಗಾದ್ರೆ ಇಳಿಸಿದ್ರಲ್ಲ, ಅದು ಷಡ್ಯಂತ್ರನಾ? ಯಡಿಯೂರಪ್ಪ ಅವ್ರು CM ಆದಾಗ ಅವ್ರನ್ನ ಇಳಿಸಿದ್ರಲ್ಲ, ಅದು ಷಡ್ಯಂತ್ರನಾ? ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರ ಸಮ್ಮಿಶ್ರ ಇದ್ದಾಗ ಇವರು ಎಲ್ಲ BJP ಶಾಸಕರಲ್ಲ, ಕಾಂಗ್ರೆಸ್ ಶಾಸಕರನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ಮಾಡಿದ್ರಲ್ಲ, ಅದು ಷಡ್ಯಂತ್ರನಾ? ಅವ್ರಿಗೆಲ್ಲ ಆಗಿಲ್ಲ ಷಡ್ಯಂತ್ರ, ಸಿದ್ದರಾಮಯ್ಯನವ್ರಿಗೆ ಹೆಂಗಾಗುತ್ತೆ? ಈಗ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ಅದನ್ನು ಮುಚ್ಚಾಕ್ಲಕ್ಕೋಸ್ಕರ ಏನೇನೋ ಹೇಳ್ತಾ ಇದ್ದಾರೆ ಅಷ್ಟೇ. ಇದು ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇದು 100% ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಸಂದರ್ಭ ಇದೆ. ಇವತ್ತು ರಾಜೀನಾಮೆ ಆಗೇ ಆಗುತ್ತೆ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ತಪ್ಪು ಮಾಡಿರೋರು ನೀರು ಕುಡಿಲೇಬೇಕು ಮೇಡಮ್. ಈಗ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಇಲ್ಲಿ. ಸಿದ್ದರಾಮಯ್ಯನವರೇ ಆಗಲಿ, ಕುಮಾರಸ್ವಾಮಿ ಅವರೇ ಆಗಲಿ, ಅಶೋಕ್ ಅವರೇ ಆಗಲಿ ತಪ್ಪು ಮಾಡಿದ್ದಾರೆ ಸಹಜ. ಯಡಿಯೂರಪ್ಪನವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾಗ ಅವರು ರಾಜೀನಾಮೆ ಕೊಟ್ಟರು. ಇವತ್ತು ಅವರು ಕೊಡಲಿ ಬಿಡಿ, ಏನಿದೆ ಅದರಲ್ಲಿ? ಜನಾರ್ದನ್ ರೆಡ್ಡಿ ಅವರು ಜೈಲ್ಗೆ ಹೋಗಿದ್ರಲ್ವ ಅವತ್ತು. DK ಶಿವಕುಮಾರ್ ಪಕ್ಕದಲ್ಲಿದ್ದಾರೆ, ಅವರು ಜೈಲ್ಗೆ ಹೋಗಿದ್ದಾರೆ. ತಪ್ಪು ಮಾಡಿದರೆ ಇವ್ರಿಗೂ ಶಿಕ್ಷೆ ಆಗಲಿ ಬಿಡಿ ಅಷ್ಟೇ. ಇವತ್ತೊಬ್ಬ ಸಾಮಾನ್ಯ ನನ್ನಂಥ ನಾಗರಿಕನಿಗೆ ಯಾವ್ದು ಇದೆಯೋ ಕಾನೂನು, ಭಾರತ ದೇಶದಲ್ಲಿ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಇವತ್ತೆಲ್ರಿಗೂ ಒಂದೇ. ಅದು ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೊಬ್ಬ ಅಹಿಂದ ನಾಯಕ, ಅಂಬೇಡ್ಕರ್ ಅವರ ಅನುಯಾಯಿ ಅಂತಾರಲ್ವ. ಇವತ್ತು ಅದೇ ಅಂಬೇಡ್ಕರ್ ಅವ್ರ ಕಾನೂನಲ್ಲಿ ಏನಿದೆಯೋ ಅದಕ್ಕೆ ಶಿಕ್ಷೆ, ಆ ಶಿಕ್ಷೆ ಆಗಲಿ ಅನ್ನೋದೇ ನನ್ನ ಆಸೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.